ಮೂಡಾ ಹಗರಣ ಸಿದ್ದರಾಮಯ್ಯರನ್ನ ಬೆಂಬಿಡದೆ ಕಾಡತೊಡಗಿದೆ. ಸದ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವ ಸಂಬಂಧ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು, ನಾಳೆ ಸಿಎಂ ಪರ ವಕೀಲರು ಕೂಡ ವಾದ ಮಂಡಿಸಲಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪ್ರಾಸಿಕ್ಯೂಷನ್ ಪಂಜರದಲ್ಲಿ ಸಿದ್ದರಾಮಯ್ಯ. ನಾಳೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ. ಮೂಡಾ ಹಗರಣ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಸಿಎಂ ಕೋರ್ಟ್ ಮೆಟ್ಟಿಲೇರಿದ್ದು ವಿಚಾರಣೆ ನಡೆಯುತ್ತಿದೆ. ಮೊನ್ನೆಯಷ್ಟೇ ರಾಜ್ಯಪಾಲರ ನಿರ್ಧಾರ ಕಾನೂನು ಬಾಹಿರ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ವಾದ ಕೇಳಿದ ಬಳಿಕ ವಿಚಾರಣೆಯನ್ನ ಸೆಪ್ಟೆಂಬರ್ 12 ಅಂದ್ರೆ ನಾಳೆಗೆ ಮುಂದೂಡಲಾಗಿದ್ದು, ಸಿಎಂಗೆ ಮತ್ತೆ ಢವಢವ ಶುರುವಾಗಿದೆ. ನಾಳೆ ಪ್ರಾಸಿಕ್ಯೂಷನ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ಮತ್ತೆ ವಾದ ಮಂಡಿಸುವ ಸಾಧ್ಯತೆ ಇದೆ. ನಾಳೆ ಏನಾಗಲಿದೆ ಅನ್ನುವ ಆತಂಕ ಸಿಎಂಗೆ ಹೆಚ್ಚು ಕಾಡತೊಡಗಿದೆ. ವಾದ ಪ್ರತಿವಾದ ಮುಂದುವರಿಯಲಿದೆ ಅಥವಾ ನಾಳೆಯೇ ತೀರ್ಪು ಬರುತ್ತಾ ಅನ್ನೋ ಟೆನ್ಷನ್ನಲ್ಲಿದ್ದಾರೆ. ಈಗಾಗಲೇ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ರಾಜ್ಯಪಾಲರ ನಡೆ ವಿರೋಧಿಸಿ ತಮ್ಮ ವಾದವನ್ನ ಕೂಡ ಮಾಡಿದ್ರು. ನಾಳೆ ಮತ್ತೆ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸುವ ಸಾಧ್ಯತೆ ಇದ್ದು, ಇನ್ಯಾವ ಮಾಹಿತಿ ನೀಡಲಿದ್ದಾರೆ ಅನ್ನುವ ಕುತೂಹಲವಿದೆ. ಅಷ್ಟೇ ಅಲ್ಲ, ನಾಳೆಯೇ ತೀರ್ಪು ಬರುತ್ತಾ ಅನ್ನೋ ಕುತೂಹಲ ಸಿಎಂಗೂ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕಿಂತ ಹಗರಣಗಳ ಸದ್ದೆ ಹೆಚ್ಚು ಕೇಳಿ ಬರ್ತಾ ಇದೆ. ಅಭಿವೃದ್ಧಿ ಕೆಲಸಗಳು, ಕಾಮಗಾರಿಗಳನ್ನ ಬದಿಗಿಟ್ಟು ಸರ್ಕಾರ ಬೇರೆ ಕಡೆ ಚಿತ್ತ ಹರಿಸಿದೆ. ಈ ನಡುವೆ ಗ್ಯಾರಂಟಿ ನೆಪದಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಗ್ಯಾರಂಟಿ ಎಫೆಕ್ಟ್, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಬಡವರ ಹೊಟ್ಟೆ ಮೇಲೆ ಕಾಂಗ್ರೆಸ್ ಬರೆ. ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೇರಿ ಆಡಳಿತ ನಡೆಸುವುದನ್ನೇ ಕಾಂಗ್ರೆಸ್ ಮರೆತಂತಿದೆ. ರಾಜ್ಯದಲ್ಲಿ ಗದ್ದುಗೆ ಏರಿದಾಗಿಂದ ಅಭಿವೃದ್ಧಿ ಕಾಮಗಾರಿಗಳು, ಯೋಜನೆಗಳ ಬಗ್ಗೆ ಗಮನ ಕೊಡುವುದಕ್ಕಿಂತ ಹೆಚ್ಚು ಹಗರಣಗಳಲ್ಲೇ ಕೈ ಬ್ಯುಸಿಯಾಗಿದೆ. ಹೀಗಾಗಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅಂತ ಬಿಜೆಪಿ ಈಗಾಗಲೇ ಆರೋಪಿಸಿದೆ. ಈ ಮಧ್ಯೆ ಕಾಂಗ್ರೆಸ್ ನಿರ್ಧಾರ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತಿದೆ. ಹೌದು, ಗ್ಯಾರಂಟಿ ಕೊಡ್ತೀವಿ ಅಂತ ಬಸ್ ಟಿಕೆಟ್ ರೇಟ್, ಹಾಲು, ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಿಸಿದ್ದಾಯಿತು. ಈಗಾಗಲೇ ಬೆಲೆ ಏರಿಕೆ ಬಿಸಿಗೆ ಜನ ಕಂಗಾಲಾಗಿದ್ದು, ಇದೀಗ ರಾಜ್ಯದಲ್ಲಿ 60 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಸಜ್ಜಾಗಿದ್ದಾರಂತೆ. ಇದಕ್ಕೆ ವಿಪಕ್ಷಗಳು ಕೈ ವಿರುದ್ಧ ಗುಡುಗಿದ್ದಾರೆ. 5 ಗ್ಯಾರಂಟಿಗಳಿಗೆ ಕೊಡಲು ಇವರ ಬಳಿ ಹಣವಿಲ್ಲ. ಹೀಗಾಗಿ ರೇಷನ್ ಕಾರ್ಡ್ ಕಿತ್ಕೊಂಡ್ರೆ 3 ರಿಂದ 4 ಸಾವಿರ ಕೋಟಿ ಹಣ ಸಿಗುತ್ತೆ ಅಂತ ಅದಕ್ಕೂ ಕೈ ಹಾಕಿದ್ದಾರೆ. ಸರ್ಕಾರದ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿರುವಂತೆ ಕಾಣ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೆ ಈಗ ರೇಷನ್ ಕಾರ್ಡ್ಗಳನ್ನು ಸುಮಾರು 60 ಲಕ್ಷ ರೇಷನ್ ಕಾರ್ಡ್ನ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಅದನ್ನು ಕೂಡ ಗೊಂದಲ ಆಗಿದೆ. ಎಲ್ಲ ಕಡೆನೂ ಬಡವರು ನಮ್ಗಿದ್ದಿದ್ದ ರೇಷನ್ ಕಾರ್ಡು ಕಿತ್ಕೊತಾ ಇದ್ದಾರೆ. ಇವರು 5 ಗ್ಯಾರಂಟಿ ಕೊಡೋಕ್ಕೋಸ್ಕರ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಕಿತ್ತರೆ ಹಣ ಸಿಗುತ್ತೆ, ಒಂದು 3-4 ಸಾವಿರ ಕೋಟಿ ಅಂದ್ಬಿಟ್ಟು ಅದಕ್ಕೂ ಕೈ ಹಾಕಿದ್ದಾರೆ. ಅಂದರೆ ಒಂದು ರೀತಿ ಸರ್ಕಾರ ಆಡಳಿತ ಯಂತ್ರ ಪೂರ್ತಿ ಐಸಿಯುನಲ್ಲಿದ್ದಂಗೆ ಕಾಣ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿದು ಹೋಗಿದೆ. ಆಡಳಿತ ಮಾಡಲು ಅಭಿವೃದ್ಧಿಗೆ ಹಣವೂ ಇಲ್ಲ. ಕಾಂಟ್ರಾಕ್ಟರ್ಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಪಕ್ಕಾ ಅನ್ನೋ ರೀತಿ ನಡವಳಿಕೆ ಕಾಣ್ತಿದೆ ಅಂತ ಅಶೋಕ್ ಹೇಳಿದ್ದಾರೆ. ಬಿಜೆಪಿಗಿಂತ ಕಾಂಗ್ರೆಸ್ಸರೇ ಭಾಳ ಆತರ ಕಾಣ್ತಾ ಇದ್ದಾರೆ. ನಾನ್ ಸಿ ಎಂ ಅಂತೇಳಿ ದೆಹಲಿ ಮಟ್ಟದವರೆಗೂ ಹೋಗಿ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಸಿದ್ದರಾಮಯ್ಯನವರು ಗ್ಯಾರಂಟಿ ಮುಖ್ಯಮಂತ್ರಿಗಳಾಗಿ ಉಳಿಯಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್. ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಪೂರ್ತಿ ಕುಸಿದೋಗಿದೆ. ಏನು ಕೆಲಸ ಆಗ್ತಾಯಿಲ್ಲ, ಹಣನೂ ಇಲ್ಲ, ಬಿಡುಗಡೆ ಮಾಡೋಕ್ಕೆ ಹಣನೂ ಇಲ್ಲ, ಕೆಲಸ ಮಾಡೋಕ್ಕೆ ಹಣನೂ ಇಲ್ಲ. ಕಾಂಟ್ರಾಕ್ಟರ್ಗಳೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಂದು ರೀತಿ ಪಕ್ಕ ಅನ್ನೋ ರೀತಿ ಕಾಂಗ್ರೆಸ್ ಅವರ ನಡವಳಿಕೆಗಳು ಕಾಣ್ತಾ ಇದೆ. ಗ್ಯಾರಂಟಿ ಹಿಂದೆ ಬಿದ್ದಿರೋ ಕಾಂಗ್ರೆಸ್ ಅದಕ್ಕೆ ಹಣ ಹೊಂದಿಸಲು ಇನ್ನಿಲ್ಲದ ಕೆಲಸ ಮಾಡ್ತಿದೆ. ಇದೀಗ ಬಡವರ ರೇಷನ್ ಕಾರ್ಡ್ ಮೇಲೂ ಕೈ ಕಣ್ಣು ಬಿದ್ದಿದ್ದು, ಸರ್ಕಾರದ ವಿರುದ್ಧ ಜನಾಕ್ರೋಶ ಕೇಳಿ ಬರೋದು ಫಿಕ್ಸ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಅದು ರಾಜ್ಯದ ಪೊಲೀಸರ ನಿದ್ದೆಗೆಡಿಸಿದ ಖತರ್ನಾಕ್ ಕಳ್ಳರ ಗ್ಯಾಂಗ್. ದೇವಸ್ಥಾನಗಳಿಗೆ ಕನ್ನ ಹಾಕ್ತಿದ್ದ ಗ್ಯಾಂಗ್. ಪೊಲೀಸರಿಗೆ ತುಂಬಾ ತಲೆನೋವಾಗಿದ್ದ ಆ ಗ್ಯಾಂಗ್ ಕೊನೆಗೂ ಕೂಡ ಲಾಕ್ ಆಗಿದೆ. ಕದಿಮರು ಬಲೆಗೆ ಬೀಳ್ತಾ ಇದ್ದಂತೆ ಹಳೆಯ ಕೇಸ್ ಕೂಡ ತೆರೆದುಕೊಂಡಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ಕಣ್ಣು ಹಾಯಿಸಿದಷ್ಟು ಬಂಗಾರ, ದೇವಸ್ಥಾನದ ಆಭರಣ, ಬೆಳ್ಳಿ ಮೂರ್ತಿ, ಚಿನ್ನದ ಸರ, ತ್ರಿಶೂಲ, ದುಡ್ಡು, ಇದ್ರ ಹಿಂದೆ ಒಂದು ಲೂಟಿ ಕಥೆ ಇದೆ. ಅಷ್ಟೇ ಅಲ್ಲ, ಸರ್ಕಾರಿ ನೌಕರ ಕಳ್ಳನಾದ ಕಥೆ ಇದೆ. ಅದೇನು ಅಂತಾನೆ ಹೇಳ್ತೀವಿ ಕೇಳಿ. ಇತ್ತೀಚೆಗೆ ರಾಜ್ಯದ ಪ್ರಮುಖ ದೇವಸ್ಥಾನಗಳಲ್ಲಿ ರಾತ್ರೋರಾತ್ರಿ ಕಳ್ಳರು ಲೂಟಿ ಮಾಡ್ತಾ ಇದ್ರು. ಬಂಗಾರ, ಬೆಳ್ಳಿ ಮೂರ್ತಿ, ಹಣವನ್ನ ದೋಚಿ ಪರಾರಿಯಾಗ್ತಾ ಇದ್ರು. ಟೆಂಪಲ್ ಕಳ್ಳರ ಗ್ಯಾಂಗ್ ರಾಜ್ಯ ಪೊಲೀಸರ ನಿದ್ದೆಗೆಡಿಸಿತ್ತು. ಕೊನೆಗೂ ಈ ಖತರ್ನಾಕ್ ಗ್ಯಾಂಗ್ನ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇವರದ್ದು 3 ಜನರ ಗ್ಯಾಂಗ್. ಒಬ್ಬ ಪ್ರಸಾದ್, ಮತ್ತೊಬ್ಬ ಪ್ರದೀಪ್. ಇವರಿಬ್ಬರಿಗೂ ಬಾಸ್ ಜೈಲು ವಾರ್ಡನ್ ಶ್ರೀಕಾಂತ್. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳೇ ಇವರ ಟಾರ್ಗೆಟ್. ಈ ಐನಾತಿಗಳು ಗದಗ, ಹಾವೇರಿ, ತುಮಕೂರು, ವಿಜಯನಗರ, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಯ ದೇವಸ್ಥಾನಗಳನ್ನ ಲೂಟಿ ಮಾಡಿದ್ರು. ಚಿನ್ನ, ಬೆಳ್ಳಿ, ಹುಂಡಿಯನ್ನ ದೋಚಿ ಪರಾರಿಯಾಗಿದ್ರು. ಈ 3 ಒಂದೇ ಕುಟುಂಬದವರು. ಆಘಾತಕಾರಿ ವಿಷಯ ಅಂದ್ರೆ ಈ ಕದೀಮ ಗ್ಯಾಂಗ್ನ ಬಾಸ್ ಶ್ರೀಕಾಂತ್ ಸರ್ಕಾರಿ ನೌಕರ, ಚಿತ್ರದುರ್ಗ ಜಿಲ್ಲಾ ಕಾರಾಗೃಹದ ಜೈಲು ವಾರ್ಡನ್. ಇದು ಈ ಕಳ್ಳತನ ಮಾಡಿರ್ತಕ್ಕಂಥ 2022ರಲ್ಲಿ ಇವನು ಸಿಕ್ಕಾಕೊಂಡ್ಬಿಡ್ತಾನೆ ಶ್ರೀಕಾಂತ್. ಇವನು ಇಲಾಖೆ ವಿಚಾರಣೆ ಆಗುತ್ತೆ, ಮತ್ತು ಅವನಿಗೆ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಮತ್ತು 2023ರಲ್ಲಿ ಗುಲ್ಬರ್ಗ ಪ್ರಿಸನ್ಗೆ ಇವನಿಗೆ ಇನಿಷಿಯೇಟ್ ಮಾಡಿಬಿಟ್ಟು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ 2 ದಿವಸ ಜಾಯ್ನ್ ಆಗಿಬಿಟ್ಟು ಮತ್ತೆ ವಾಪಸ್ಸು ಪುನಃ ಬಂದುಬಿಡ್ತಾನೆ. ವಾಪಸ್ಸು ಪುನಃ ಬಂದ ತಕ್ಷಣ ಇವನು ಯಾಕೆ ಜಾಯ್ನ್ ಆಗಿ ಅಂದ ತಕ್ಷಣ ವಿಚಾರಣೆಯಲ್ಲಿ ಹೇಳ್ತಾನೆ, ಇಲ್ಲ ನಾವೊಂದು ಮರ್ಡರ್ ಮಾಡಿಬಿಟ್ಟಿನಿ ಅವ್ರ ಜೊತೆ ಸೇರಿಬಿಟ್ಟು. ಆ ಮರ್ಡರ್ದಲ್ಲಿ ನಾನು ಬಾಯ್ಬಿಟ್ರೆ, ನೀನು ನಮ್ಮ ಜೊತೆ ಬಿಟ್ಟರೆ ಅಂದರೆ ನಿನ್ನ ಕೂಡ ನಾವು ಆ ಕೇಸ್ ಓಪನ್ ಮಾಡ್ತು ಅಂತ ಹೇಳ್ತಾರೆ. ಕಳ್ಳತನ ಕೇಸಲ್ಲಿ ಲಾಕ್ ಆಗ್ತಾ ಇದ್ದಂತೆ ಹಳೆಯ ಕೊಲೆ ಕೇಸ್ ಕೂಡ ಹೊರಬಿದ್ದಿದೆ. ಈ ರಾಣೆಬೆನ್ನೂರದಲ್ಲಿ ಒಂದು ಲೇಔಟಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಅವನಿಗೆ ಕುಡಿಸ್ಬಿಟ್ಟು ಈ ಶ್ರೀಕಾಂತು ಮತ್ತು ಪ್ರದೀಪ ಸೇರಿಬಿಟ್ಟು ಅವನಿಗೆ ಮರ್ಡರ್ ಮಾಡ್ತಾರೆ. ಮರ್ಡರ್ ಮಾಡಿಬಿಟ್ಟು ಆ ಜಾಗದಲ್ಲಿನೂ ಕೂಡ ಒಂದು ಮನೆಯದ ಕನ್ಸ್ಟ್ರಕ್ಷನ್ ನಡೆದಿರುತ್ತೆ. ಅಲ್ಲಿ ಸುತ್ತಿಗೆ ಮತ್ತು ಇದು ಏನು ಕನ್ಸ್ಟ್ರಕ್ಷನ್ಗೆ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದನ್ನು ತಗೊಂಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಹೋಗಿ ಒಂದು ಗುಂಡಿ ತೋಡಿಬಿಟ್ಟು ಅದರಲ್ಲಿ ಊತಾಕಿ ಅದರ ಮೇಲೆ ಈ ಲೇಔಟಿಗೆ ಉಪಯೋಗ ಮಾಡಿರ್ತಕ್ಕಂಥದ್ದು ಕಲ್ಲು ಏನಿರುತ್ತೆ ಅದರ ಕಲ್ಲನ್ನು ಇಡ್ತಾರೆ. ಆರೋಪಿಗಳಿಂದ ನಗದು ಸೇರಿದಂತೆ ಒಟ್ಟು 46 ಲಕ್ಷ ಮೌಲ್ಯದ ಚಿನ್ನ, ಬೆಳ್ಳಿ, ವಾಹನಗಳನ್ನ ಜಪ್ತಿ ಮಾಡಿದ್ದಾರೆ. ಆದರೆ 22ನೇ ವಯಸ್ಸಿನಲ್ಲಿ ಶ್ರೀಕಾಂತ್ ಜೈಲು ವಾರ್ಡನ್ ಆಗಿ ಸರ್ಕಾರಿ ನೌಕರಿಗಿಟ್ಟಿಸಿಕೊಂಡಿದ್ದ ಶ್ರೀಕಾಂತ್ ಕಳ್ಳರ ಜೊತೆ ಸೇರಿ ಭವಿಷ್ಯವನ್ನೇ ಮಣ್ಣು ಪಾಲು ಮಾಡಿಕೊಂಡಿದ್ದಾನೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಪ್ರಕೃತಿ ಸೌಂದರ್ಯವನ್ನ ಹೊದ್ದು ಮಲಗಿರುವ ಜಿಲ್ಲೆ ಕೊಡಗು. ಇಲ್ಲಿಯ ಹಚ್ಚ ಹಸಿರಿನ ಸೌಂದರ್ಯ ವೀಕ್ಷಣೆಗೆ ಪ್ರವಾಸಿಗರು ಮುಗಿ ಬೀಳುತ್ತಾರೆ. ಆದರೆ ಅದೇ ಪ್ರವಾಸೋದ್ಯಮ ಹೆಸರಲ್ಲಿ ರೆಸಾರ್ಟ್, ಹೋಮ್ ಸ್ಟೇಗಳು ಅಗತ್ಯಕ್ಕೂ ಮೀರಿ ತಲೆ ಎತ್ತಾ ಇದ್ದು ಕೃಷಿ ಭೂಮಿಗಳು ಮಾಯವಾಗ್ಬಿಟ್ಟಿದೆ. ಈ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ.